100ರಲ್ಲಿ ಒಂದು 15-20 ಜನ ಸರ್. ಆ ಒಕ್ಕೂಟಕ್ಕೆ ನಾನು ಕೂಡ ಬರಬೇಕಾಯಿತು, ಬರೋಕ್ಕಾಗಲಿಲ್ಲ, ರಂಗಸ್ವಾಮಿ ಹೇಳಿದರು. ತುಂಬ ಸಂತೋಷ ಸರ್. ಓಕೆ. ಸೊ ಆ ಒಕ್ಕೂಟದಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಆನಂತರ ಒಬ್ಬೊಬ್ಬರಲ್ಲೂ ಒಂದೊಂದು ಸಲಹೆ ಬಂತು. ಇವತ್ತು ಈ ಕಾರ್ಯಕ್ರಮ ಮೂಡಿ ಬಂದಿದೆ, ಮುಂದಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಾನು ನಾಗೇಶ್ ಅಂತ ಅಂದ್ಬಿಟ್ಟು ದಾಸಿಗೌಡ ಕೊಪ್ಪಳ ಗ್ರಾಮ, ಬನ್ನೂರು ಹೋಬಳಿ, ಮೈಸೂರು. ನಾವು 1993ನೇ ಸಾಲಿನ ತನಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು. ನಮ್ಮ 31 ವರ್ಷದ ನಂತರ, 31ನೇ ವರ್ಷದ ನಂತರ ನಾವು ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ. ಈ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನೋದು ನಮ್ಮ ಎಲ್ಲ ಒಬ್ಬೊಬ್ಬರು ಮಿತ್ರರು ಒಟ್ಟಿಗೆ ಅಲ್ಲಿ ಇಲ್ಲಿ ಸೇರಿದಾಗ ಮಾತಾಡಿ ಒಂದು ಅದಕ್ಕೆ ಸುಮುಹೂರ್ತ ಕೂಡಿ ಬರಲಿ ಅಂತ ಕಾಯ್ತಾ ಇದ್ವಿ. ಆ ಸುಮುಹೂರ್ತ ಫೆಬ್ರವರಿ 11ನೇ ತಾರೀಕು 2024 ಇದೇ ಸಾಲಿನಲ್ಲಿ ಆಯಿತು. ಅದು ನಮ್ಮ ಸ್ನೇಹಿತರ ಒಂದು ಫಾರ್ಮ್ ಹೌಸಲ್ಲಿ ನಡೆಯಿತು. ಮುಂದೆ ನಾವೇನು ನಮ್ಮ ಸ್ನೇಹ ಸಂಘಟನೆಯಿಂದ ಹಮ್ಮಿಕೊಳ್ಬೇಕಾದಂಥ ಕಾರ್ಯಕ್ರಮ ಏನು ಅಂತ ಅಂದ್ಬಿಟ್ಟು ಅಲ್ಲಿ ನಿರ್ಧಾರ ಮಾಡಿದ್ವಿ. ಅದರ ಮೊದಲನೇ ಹಂತವಾಗಿ ನಾವು ಎಲ್ಲರೂ ಸೇರಿ ಒಂದು ಸಾಮೂಹಿಕವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ನಿರ್ಧರಿಸಿದ್ವಿ. ಅದು ಇವತ್ತು ನಮ್ಮೆಲ್ಲ ಮಿತ್ರರ ಸಹಕಾರದಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕೂ ಕೂಡ ಪ್ರಚಾರಕ್ಕೆ ಮಾಡಿ ನಂತರ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ನಮ್ಮ ಮಿತ್ರರು ಭಾಳ ಉತ್ಸುಕತೆಯಿಂದ ಬೆಂಗಳೂರಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ, ರಾಜ್ಯಾದ್ಯಂತ ಎಲ್ಲ ಒಂದೊಂದು ಭಾಗದಲ್ಲಿ ಇದ್ರೂ ಕೂಡ ಇವತ್ತು ಭಾಳ ಆಸಕ್ತಿಯಿಂದ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಒಂದು ಐತಿಹಾಸಿಕ ನಿರ್ಮಾಣ ಆಗಬೇಕು ಅನ್ನೋ ಒಂದು ನೆಲೆಗಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಒಟ್ಟು ಎಷ್ಟು ಜನ ಇದ್ದೀರಾ ಸರ್? ನಾವು ನಮ್ಮ ಬ್ಯಾಚ್ನಲ್ಲಿ 129 ವಿದ್ಯಾರ್ಥಿಗಳಿದ್ವಿ. ದುರಾದೃಷ್ಟವಶಾತ್ತು ನಮ್ಮ ಕೆಲವು ಮಿತ್ರರನ್ನ ಕಳ್ಕೊಂಡಿದ್ವಿ. ಸುಮಾರು ಒಂದು 21 ಸ್ನೇಹಿತರನ್ನ ಕಳ್ಕೊಂಡಿದ್ವಿ. ಆ ದುಃಖ ನಮಗೆ ಇನ್ನೂ ಮಡುಗಟ್ಟಿದೆ, ಅದು ಮರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರ ಜೊತೆಗೆ ನಮಗೆ ವಿದ್ಯಾಭ್ಯಾಸ ನೀಡಿದ, ಅಕ್ಷರಾಭ್ಯಾಸ ನೀಡಿಸಿದಂಥ ಶಿಕ್ಷಕರು ಕೂಡ ಕಳೆದುಕೊಂಡಿದ್ವಿ. ಅದು ಕೂಡ ಅತೀವ ದುಃಖ ಆಗ್ತಾಯಿದೆ. ಅದರಲ್ಲಿ ಕೆಲವರು ನಮಗೆ ಇದೇ ಶಾಲೆಯಲ್ಲಿ ಪಾಠ ಮಾಡಿದಂಥ ಶಿಕ್ಷಕರು ಕೂಡ ಇದ್ದಾರೆ. ಅವ್ರನ್ನ ನೆಕ್ಸ್ಟ್ ನೀವು ಮಾತಾಡ್ತಾರೆ. ಈ ಕಾರ್ಯಕ್ರಮ ಮುಂದೆ ಇನ್ನೂ ಕೂಡ ಯಶಸ್ವಿಯಾಗಿ ನಡೆದು ಒಂದು ಮಾದರಿಯಾಗಲಿ ಅನ್ನೋದು ನಮ್ಮ ಬಯಕೆ. ಇವತ್ತು ನಾವು ಈ ಸ್ಕೂಲ್ಗೆ ಕೆಲವು ಗಿಫ್ಟ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಓಕೆ. ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ತಾವೇನು ಮಾಡಬೇಕು ಅಂತ ಇದ್ರೆ ಅದೆಲ್ಲ ಕೊಡ್ತಾ ಇದ್ದೀರಾ? ಈ ಶಾಲೆಗೆ ನೆನಪಿಗೋಸ್ಕರ ಈ ಶಾಲೆಗೆ ಅಗತ್ಯ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ನಾವು ಇವತ್ತು ರೆಡಿಯಾಗಿದ್ದೀವಿ. ಏನೇನು ಕೊಡ್ತಾ ಇದೆ ಸರ್ ಡೊನೇಷನ್? ಸರ್, ಒಂದು 50 ಬುಕ್ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ರಾಷ್ಟ್ರ ನಾಯಕರಿಗೆ ಸಂಬಂಧಪಟ್ಟಂಗೆ ಒಂದು 20-22 ಫೋಟೋಸ್ ಓಕೆ. ಮುಂದಿನ ದಿನಗಳಲ್ಲಿ ಬೇರೆ ಕ್ರಮಗಳು ಥ್ಯಾಂಕ್ ಯು ಸರ್ ಅಂತ ಹೇಳಿ ನಮಗೆ ಪಾಠ ಮಾಡಿದ ಶಾಲೆ ಗುರುಗಳು ಅವ್ರನ್ನ ನಾವು ಮಾತಾಡಬೇಕು ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಉಚಿತ ವೈದ್ಯಕೀಯ ಉಪಾಸನಾ ಕಾರ್ಯಕ್ರಮ ಇಟ್ಕೊಂಡಿರೋದು ನಮಗೆಲ್ಲರಿಗೂ ಸಂತೋಷ ಉಂಟುಪಡ್ತಕ್ಕಂಥದ್ದು. ಅದರಲ್ಲೊಬ್ಬ ಗುರುಗಳಾಗಿ ನಾನು ಹೇಳೋದೇನೆಂದರೆ, ನಮ್ಮ ಶಿಷ್ಯಂದಿರು ನಿಜವಾಗ್ಲೂ ಇಂಥ ಒಳ್ಳೆಯ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಎಲ್ಲ ಮುಖ ಪರಿಚಯ ತಮಗಿದೆ, ಹೆಸರುಗಳು ಗೊತ್ತಿದೆಯಾ? ತುಂಬ ಖುಷಿ ಆಗುತ್ತೆ ಅಲ್ವೇ? ಅಲ್ವೇ? ತಾವು ಬಂದಿದ್ದೀರಾ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತುಂಬ ಖುಷಿಯಾದ ವಿಚಾರ. ಹೇಗಿತ್ತು ಸರ್ ಹಿಂದೆ ಇದ್ದ ಶಾಲೆ ಈ ಶಾಲೆಗೂ ಏನು ವ್ಯತ್ಯಾಸ ಇದೆ? ಯಾರಿಗೆ ಹಿಂದೆ ಇದ್ದಂಥ ಶಾಲೆಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಈಗ ಅಂದರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಿಂದಿದ್ದೆ ಯಾವುದೇ ಶಾಲೆನಲ್ಲೂ ಈ ಜಾಗ ಸಾಲಲ್ಲ ಅನ್ನುವಾಗಿರ್ತಿತ್ತು. ಹೌದು. ಇವತ್ತಿನ ದಿನ ನೋಡಿ, ನೀವೇ ನೋಡ್ತಾ ಇದ್ರಲ್ಲ, ಎಲ್ಲ ಬಿಲ್ಡಿಂಗ್ಗಳೆಲ್ಲ ಪಾಳ್ಬಿದ್ದು ಹೋಗ್ತಾ ಇದ್ದಿಲ್ಲ. ಅಂದರೆ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳು ಇರಬೇಕಾಗಿತ್ತು. ಯಾಕೆಂದರೆ ಸರ್ಕಾರ ಸಾಕಷ್ಟು ಯಾವುದೇ ಸರ್ಕಾರ ಬರಲಿ ಇದೇ ಕತೆ ಸರ್. ಯಾವುದೇ ಸರ್ಕಾರ ಬಂದು ಇದೇ ಕತೆ ಅದೇ ಕತೆ. ಅಂದರೆ ಅವ್ರೇನಪ್ಪ ಅಂತಂದರೆ ಈ ಜನಗಳಲ್ಲೂ ಒಂದು ಭಾವನೆ ಬಂದ್ಬಿಡ್ತು. ಕಾನ್ವೆಂಟ್ಗಳಲ್ಲಿ ಹೋಗೋಸ್ಕರ ನಮ್ಮ ಮಕ್ಕಳು ತುಂಬ ಇದಾಗ್ತಾರೆ. ಸರ್ಕಾರಿ ಶಾಲೆಗೆ ಹೋದಾಗಲ್ಲ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದವರು. ಅದರಿಂದ ಸರ್ಕಾರ ಶಾಲೆಗಳನ್ನ ಉಳಿಸೋಕ್ಕೆ ಜನಗಳು ಪ್ರಯತ್ನ ಪಡಬೇಕು. ಆದರೂ ನಾವು ಇವತ್ತಿನ ದಿನ ಏನಪ್ಪ ತಂತ್ರಗಳಿದೆ ಅಂದರೆ
ನಮ್ಮ ಹಳೆ ವಿದ್ಯಾರ್ಥಿಗಳು ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದಲ್ಲ, ಅದೇ ನಿಜವಾಗ್ಲೂ ಅಭಿನಂದನೆ. ಹಾಗೇನೆ ಪ್ರತಿಯೊಂದು ಸರ್ಕಾರಿ ಶಾಲೆನೂ ಈ ಥರ ಹಳೆ ವಿದ್ಯಾರ್ಥಿಗಳ ಸಂಘ ಸಿಕ್ಬಿಟ್ರೆ ಇವತ್ತು ಒಳ್ಳೊಳ್ಳೆ ಶಾಲೆಗಳು ಇಂಪ್ರೂವ್ ಆಗುತ್ತೆ. ಹೌದು. ಇನ್ನು ಏನಂತಂದರೆ ನಾವು ಯಾವುದೇ ವಿದ್ಯಾರ್ಥಿಗಳಾಗಲಿ ಅವ್ರಿಗೆಲ್ಲ ಸಹಕಾರ ಮನೋಭಾವ ಇದ್ದರೆ ಇಂಥ ಏರಿಯಾದಲ್ಲಿ ಮಾತ್ರ ಇಂಥ ಕೆಲಸ ನಡೀತವೆ ಅಂತ ಹೇಳ್ತೀನಿ. ತಮ್ಮ ಪರಿಚಯ ಸರ್? ನಾನು ಎಸ್ ಬಸಪ್ಪ ಅಂತ, ನಿವೃತ್ತ ಮುಖ್ಯ ಶಿಕ್ಷಕರು. ನಾನು ರಿಟೈರ್ಡ್ ಆಗಿ ಆಗಲೇ 16ನೇ ವರ್ಷ ಆಯ್ತಾ ಇದೆ. ನಾನು ಇದೇ ಊರು. ಥ್ಯಾಂಕ್ ಯು. ನಮಸ್ಕಾರ. ಡಿಸೆಂಬರ್ 31 ಕಾರ್ಯಕ್ರಮದ ನಾವೇನಂದರೆ ಮೊದಲಿಗೆ ನಾವೆಲ್ಲ ಸ್ನೇಹಿತರು ನಮ್ಮ ಮನೆ ಶುಭ ಕಾರ್ಯಕ್ರಮಗಳು ಮತ್ತು ರಾಜು ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶ ಶುರು ಮಾಡಿದೆ. ಅದಾದ ನಂತರ ಸೇವಾ ಮನೋಭಾವನೆ ಎಲ್ಲರನ್ನೂ ಡಿಸೆಂಬರ್ ಫೆಬ್ರವರಿ 11ನೇ ತಾರೀಕು ಸಂಗಮ ಆ ಸಂಘಕ್ಕೆ ಆಹ್ವಾನಿಸಿದೋ. ಎಲ್ಲರೂ ಆಲೋಕೆಯಲ್ಲೂ ತುಮಕೂರು, ಬೆಂಗಳೂರು, ತುಂಬ ಮಕ್ಕಳು ಸಮೇತ ಬಂದರು. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಸಿಕ್ತು. 23 ವರ್ಷದ ನಂತರ ನಾವು ತುಂಬ ಮೆಮೊರಬಲ್ ಆಗಿತ್ತು ನಮ್ಮ ಮನಸ್ಸಿನಲ್ಲಿ. ಅದೇ ರೀತಿ ಆ ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಎಲ್ಲರೂ ತಮ್ಮ ಒಂದು ಆಸೆಗಳನ್ನ ಹೇಳಿದ್ರು. ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಕಾರ್ಯಕ್ರಮ ಅನುಷ್ಠಾನ ಇದೆಲ್ಲ ಹೇಳಿದ್ರು. ಒಬ್ಬೊಬ್ಬರ ಆಸೆ ಇದ್ದಂಗೆ ನಾವು ಪ್ರತಿಯೊಂದು ಸರ್. ನಿಮ್ಮ ಸ್ನೇಹಿತರು ಯಾರನ್ನ ವಿದೇಶದಲ್ಲಿರೋರು ಯಾರು ಇದ್ದಾರಾ? ಇಲ್ಲ. ಓಕೆ ಹೋಗ್ಲಿ ಅಂತ ಹಾರೈಸಿ ಅಷ್ಟೇ. ಹಾಂ, ಕೆಲವರು ಆಸೆಗಳಂತೆ ಒಂದೊಂದು ಕಾರ್ಯಕ್ರಮ ಅದೇ ನಿಮ್ಮ ಗ್ರಾಮದಲ್ಲಿದ್ದಾರೆ, ಹೋಗಿದ್ದಾರೆ, ಬಟ್ ನಿಮ್ಮ ಸ್ನೇಹ ಬಳಗದಲ್ಲಿ ಹೋಗಿಲ್ಲ. ಓಕೆ ಹೋಗಿ ಬರ್ತಾ ಇದ್ದಾರೆ ಅಷ್ಟೇ. ಹೌದು. ಓಕೆ ಹೈಯರ್ ಎಜುಕೇಷನ್ ಮಾಡಿ ಓಕೆ ಇಲ್ಲ ಇದ್ದಾರೆ. ಓಕೆ ಇಂಜಿನಿಯರ್ಸ್ ಇದ್ದಾರೆ, ಓಕೆ ಥ್ಯಾಂಕ್ ಯು. ಇಲ್ಲ ಅಕ್ಕಪಕ್ಕ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಮತ್ತು ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀವಿ. ಇವತ್ತಿನ ವೈದ್ಯಕೀಯ ತಪಾಸಣಾ ಕಾರ್ಯಕ್ರಮ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೂಡ ಒಳ್ಳೆ ಇದನ್ನ ಮಾಡ್ಕೊತಾ ಇದ್ದಾರೆ. ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಈ ಸಂದರ್ಭ. ಮತ್ತು ಹಾಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಾವು ಸಾರ್ವಜನಿಕ ಸೇವೆಗೆ ನಾವೆಲ್ಲರೂ ಪಾತ್ರ ವಹಿಸಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಓಕೆ, ಹೀಗೆ ಮುಂದುವರಿಸ್ತೀವಿ. ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಸರ್, ಮಾಧ್ಯಮ ಮಿತ್ರನಾಗಿ. ಹಾಗಾಗಿ ಎಲ್ಲೇ ತಾವು ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ಬಂದು ಒಂದು ಸುದ್ದಿ ಮಾಡಿಕೊಡೋ ಕೆಲಸ, ಒಂದು ಹಳ್ಳಿ ಸೇವೆ ಮಾಡ್ತೀನಿ. ಇದೇ ಇರುತ್ತೆ. ನಮಸ್ಕಾರ.